ಎಲ್ಲರಿಗೂ ನಮಸ್ಕಾರ. ಶುಭಮಸ್ತು ಲೋಕಕ್ಕೆ ಸ್ವಾಗತ ಮತ್ತು ಗಣೇಶನ ಹಬ್ಬದ ಶುಭಾಶಯಗಳು. ಏನಪ್ಪ ಗಣೇಶನ ಹಬ್ಬದ ಶುಭಾಶಯಗಳು ಇಷ್ಟು ದಿವಸದ ಮೇಲೆ ಹೇಳ್ತಾ ಇದ್ದೀರಾ ಅಂತಿದ್ದೀರಾ? ಹೌದು ವೀಕ್ಷಕರೇ, ನಾನು ತುಂಬ ಬ್ಯುಸಿ ಆಗಿರೋದ್ರಿಂದ ವಿಡಿಯೋ ಮಾಡಲಿಕ್ಕೆ ಆಗಿರಲಿಲ್ಲ, ಅಪ್ಲೋಡ್ ಮಾಡಲಿಕ್ಕೂ ಆಗಿರಲಿಲ್ಲ. ಹೀಗಾಗಿ ಲೇಟಾಗಿ ಅಪ್ಲೋಡ್ ಮಾಡಿ ಬಿಡ್ತಾ ಇದ್ದೀನಿ. ನನ್ನ ಮೊಮ್ಮಗಳು ಬಂದಿದ್ಲು, ಹೀಗಾಗಿ ಅವಳ ಜೊತೆ ಟೈಮ್ ಪಾಸ್ ಮಾಡೋದ್ರಿಂದ ನನಗೆ ಯಾವುದೇ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಹೀಗಾಗಿ ಇವಾಗ ನಿಮಗೆ ವಿಶ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ಲರಿಗೂ ಗಣೇಶನ ಹಬ್ಬದ ಶುಭಾಶಯಗಳು. ಇಲ್ಲಿ ನಾನು ರಂಗೋಲಿಗಳನ್ನ ಹಾಕ್ತಾ ಇದ್ದೀನಿ. ಈ ರಂಗೋಲಿಗಳು ತುಂಬ ಹಳೆಯದಾದರೂ ತುಂಬ ಚೆನ್ನಾಗಿ ಕಾಣಿಸ್ತವೆ, ಫೇಮಸ್ ಆಗಿದ್ದಾವೆ ಈ ರಂಗೋಲಿಗಳು. ಸುತ್ತಿನ ರಂಗೋಲಿ ಅಂತಲೂ ಕರಿಬೋದು ಇವುಗಳನ್ನ. ಅಷ್ಟು ಚೆನ್ನಾಗಿರುತ್ತವೆ. ಕಡಿಮೆ ಸಮಯದಲ್ಲಿ ಜಾಸ್ತಿ ರಂಗೋಲಿಗಳನ್ನ ಹಾಕುವಂತಹ ಒಂದು ಕಲೆ ಅಂತ ಹೇಳ್ಬೋದು. ಈ ರಂಗೋಲಿಗಳು ಯಾವಾಗಲೂ ತಮ್ಮ ಏನಂತಾರೆ ಅಂದರೆ ತಮ್ಮ ಇದನ್ನು ಕಳ್ಕೊಂಡಿಲ್ಲ. ಯಾವಾಗಲೂ ಅಷ್ಟು ಚೆನ್ನಾಗೇ ಕಾಣಿಸ್ತವೆ ಈ ರಂಗೋಲಿಗಳು. ಹೊಸ ರಂಗೋಲಿಗಳ ಮುಂದೆ ಈ ರಂಗೋಲಿಗಳು ಇನ್ನೂ ಚೆನ್ನಾಗೇ ಕಾಣಿಸ್ತವೆ. ಬೇರೆ ಬೇರೆ ಥರದ ರಂಗೋಲಿಗಳನ್ನು ಇವಾಗಲೂ ಎಲ್ಲರೂ ಹಾಕ್ತಾ ಇರ್ತಾರೆ. ಆದರೆ ಈ ಸುತ್ತಿನ ಹಳೆಯ ರಂಗೋಲಿಗಳು ಪ್ರಾಚೀನ ಕಾಲದಿಂದನೂ ಬಂದಿದ್ದಾವೆ. ಈಗೆಲ್ಲ ಲೇಟೆಸ್ಟ್ ರಂಗೋಲಿಗಳು ಬಂದುಬಿಟ್ಟು ಇದು ಆಗ್ತವೆ. ನಿಮ್ಮ ಜೊತೆ ಮಾತಾಡ್ತಾನೆ ರಂಗೋಲಿಗಳನ್ನ ಬಿಡಿಸಿ ತೋರಿಸ್ತಾ ಇದ್ದೀನಿ. ನಾನು 6 ರಂಗೋಲಿಗಳನ್ನು ಬಿಟ್ಟು ತೋರಿಸಿದ್ದೀನಿ. ನೀವು ಈ ಥರ ರಂಗೋಲಿಗೆ ಹಾಕಲಿಕ್ಕೆ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಳೆ ರಂಗೋಲಿಗಳಾಗಿರಲಿ ಅಥವಾ ಈಗಿನ ಲೇಟೆಸ್ಟ್ ರಂಗೋಲಿಗಳಾಗಿರಲಿ, ಅವುಗಳ ಪ್ರಬುದ್ಧತೆ ಅಂತೂ ಯಾವಾಗಲೂ ಇದ್ದೇ ಇರುತ್ತದೆ. ಆದರೆ ರಂಗೋಲಿಗಳು ಹಾಕದೇ ಇರುವಂಥ ಮನೆಗಳನ್ನು ನೋಡುವುದು ಸಹಜವಾಗಿ ಇರೋದಿಲ್ಲ. ಎಲ್ಲರೂ ಈಗಿನ ಕಾಲದಲ್ಲಿ ಎಲ್ಲರೂ ತಮ್ಮ ಸಮಯ ನೋಡಿಕೊಂಡು ರಂಗೋಲಿಗಳನ್ನ ಹಾಕ್ತಾರೆ. ಹಿಂದೂಗಳಿಗಂತೂ ಈ ರಂಗೋಲಿ ಅಷ್ಟು ಪ್ರಾಮುಖ್ಯತೆಯನ್ನು ತಂದು ಕೊಡುತ್ತದೆ. ಯಾಕಂದರೆ ರಂಗೋಲಿಗಳು ಹಾಕಿದಿರುವಂಥ ಮನೆಯನ್ನು ವಿಶೇಷವಾಗಿ ಬೇರೆ ಹೆಸರಿನಿಂದ ಕರೀತಾರೆ. ಆ ಹೆಸರು ಕರಿಬಾರ್ದು ಅಂತಂದರೆ ಈ ರಂಗೋಲಿಗಳನ್ನು ಪ್ರತಿದಿನ ಮನೆ ಬಾಗಿಲ ಮುಂದೆ ಹಾಕಲೇಬೇಕು. ಇದರಿಂದ ಮನೆಯ ಸಮೃದ್ಧಿನೂ ಆಗತ್ತೆ ಅಂತ ಹೇಳ್ಬೋದು. ಮನೆ ಏಳಿಗೆ ಆಗುತ್ತದೆ ಅಂತ ಹೇಳ್ಬೋದು. ಮನೆಯಲ್ಲಿ ಶಾಂತಿ ಸಮಾಧಾನ ಇರುತ್ತೆ. ಮನೆಗೆ ಒಂದು ಲಕ್ಷಣ ಬರುತ್ತೆ ಅಂತ ಹೇಳ್ಬೋದು. ರಂಗೋಲಿ ಹಾಕದಿರುವಂಥ ಮನೆಯನ್ನು ನಮ್ಮ ಕಡೆ ಎಲ್ಲ ಹೇಳೋದು ಸೂತಕದ ಮನೆ ಅಂತ ಕರೀತಾರೆ. ಈ ಸೂತಕದ ಮನೆ ನೋಡಿ ಯಾವಾಗದು ಯಾರಾದರೂ ಮನೆಯಲ್ಲಿ ತೀರ್ಕೊಂಡ್ರೆ ಅದನ್ನು ಶ್ರಾದ್ದ ಅಂತ ಮಾಡ್ತಾ ಇರ್ತಾರಲ್ಲ, ಅಂಥ ಟೈಮಲ್ಲಿ ಯಾವುದೇ ಕಾರಣಕ್ಕೂ ರಂಗೋಲಿಗಳನ್ನ ಹಾಕುವುದಿಲ್ಲ. ಶುಭ ಸಮಾರಂಭಗಳಲ್ಲಿ ಬಳಸುವಂಥ ಈ ರಂಗೋಲಿಯನ್ನು ಅಂತಹ ಸಮಯದಲ್ಲಿ ಬಳಸುವುದಿಲ್ಲ. ಅದಕ್ಕಾಗಿ ನಮ್ಮನೆ ಯಾವಾಗೂ ಶುಭಕರವಾಗಿರಬೇಕು ಅಂದರೆ ನಾವು ಪ್ರತಿದಿನ ರಂಗೋಲಿಗಳನ್ನು ಹಾಕಲೇಬೇಕು. ಮನೆಯಲ್ಲಿ ಹೆಣ್ಣು ಹುಟ್ಟಿದ ಮೇಲೆ ರಂಗೋಲಿ ಹಾಕುವುದನ್ನು ಕಲಿಯಲೇಬೇಕು. ಈಗಿನ ಕಾಲದಲ್ಲಿ ಗಂಡಸರು ಸಹ ರಂಗೋಲಿ ಹಾಕುವುದಕ್ಕೆ ಪ್ರಯತ್ನ ಮಾಡ್ತಾರೆ. ಏಕೆಂದರೆ ಅದೊಂದು ಕಲೆ ಆಗಿಬಿಟ್ಟಿದೆ ಇವಾಗ. ಅದನ್ನು ರಂಗೋಲಿ ಹಾಕಲಿಕ್ಕೆ ಬರೋದಿಲ್ಲ ಅಂತಂದರೆ ಅಂಥವರಿಗೆ ಏನೂ ಬರೋದಿಲ್ಲ ಅನ್ನೋ ಉದ್ದೇಶನೂ ಇರುತ್ತೆ. ಹೀಗಾಗಿ ಹೆಣ್ಣು ಮಕ್ಕಳು ರಂಗೋಲಿ ಹಾಕುವುದನ್ನು ಕಲಿಯಲೇಬೇಕು. ಸರಳವಾಗಿರುವಂಥ ರಂಗೋಲಿಗಳನ್ನು ಕಲಿತಾ ಪ್ರಾರಂಭ ಮಾಡಿದರೆ ಖಂಡಿತ ರಂಗೋಲಿ ಹಾಕುವುದನ್ನು ಕಲಿಬೋದು. ನಮ್ಮ ಮನೆಗೆ ಶುಭ ಆಗಬೇಕು ಅಂತಂದರೆ ಪ್ರತಿದಿನ ರಂಗೋಲಿಯನ್ನು ಹಾಕಿಬಿಟ್ಟು ನಾವು ಒಳ್ಳೆಯದನ್ನು ಪಡೆದುಕೊಳ್ಳಬೇಕನ್ನೋದೇ ಈ ವಿಡಿಯೋದಲ್ಲಿ ಇವತ್ತಿನ ಮಾಹಿತಿಯಲ್ಲಿ ತಿಳಿಸ್ತಾ ಇದ್ದೀನಿ. ಇಂದಿನ ಆಧುನಿಕ ಕಾಲದಲ್ಲಿ ಎಷ್ಟೇ ಬ್ಯುಸಿಯಾಗಿದ್ದರೂ ಪ್ರತಿದಿನ ರಂಗೋಲಿ ಹಾಕದೆ ಹೊರಗಡೆ ಹೋಗಲೇಬಾರದು. ರಂಗೋಲಿ ಹಾಕಿಬಿಟ್ಟು ಹೋದರೆ ಆ ಮನೆಗೆ ಶುಭ ಇರುತ್ತದೆ. ನಾವು ಹೋದ ಕೆಲಸಗಳಲ್ಲೆಲ್ಲ ಜಯ ಸಿಗಬಹುದು. ದೇವರ ಮನೆಯಲ್ಲಿ ರಂಗೋಲಿ ಹಾಕಬಹುದು. ದೇವರ ಮನೆ ಬಾಗಿಲಲ್ಲಿ ರಂಗೋಲಿ ಹಾಕಿಬಿಟ್ರೆ ಮನೆಯನ್ನು ಚೆನ್ನಾಗಿ ಕಾಣುತ್ತೆ. ಮತ್ತೊಳ್ಳಿ ಯಾರಾದರೂ ಗೆಸ್ಟ್ ಬಂದರೆ ರಂಗೋಲಿಗಳು ನೋಡಿಬಿಟ್ಟು ಖುಷಿಯಾಗಿ ನಮಗೆ ಏನಾದರೂ ಕೆಟ್ಟದ್ದನ್ನು ಮಾಡೋದನ್ನು ಸಹ ನಿಲ್ಲಿಸಿಬಿಡ್ತಾರೆ. ಹಾಗಾಗಿ ರಂಗೋಲಿಗಳನ್ನು ಹಾಕುವುದು ಎಲ್ಲರ ಮನೆಯಲ್ಲೂ ಒಂದು ಆದ್ಯ ಕರ್ತವ್ಯ ಆಗಿದೆ ಅಂತ ಹೇಳ್ಬೋದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ. ಎಲ್ಲರಿಗೂ ನಮಸ್ಕಾರ.